ಬದುಕು ಜಟಕ ಬಂಡಿ. ಯಾತಕಮ್ಮ ಇದು? ನನ್ನ ಸತ್ಯವಾಗ್ಲೂ ಅವನು ನನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾನೆ. ನಾನು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನಾನು ದೇವ್ರ ಮುಟ್ಟಿ ದೇವ್ರ ಪಾದದಾಣೆ ನಾನು ಪ್ರಮಾಣ ಮಾಡ್ತೀನಿ. ದೇವರು ನಿಮ್ ಗಂಡ ಇಬ್ರು ಒಟ್ಟಿಗೆ ಕೂರಿಸ್ಬಿಟ್ಟಿದೀನಿ ನಾನು. ನನ್ನ ಪಾಲಿಗೆ ನನ್ನ ಗಂಡನೂ ದೇವ್ರು. ನನ್ನ ಗಂಡಂದು ಏನು ಇದ್ರಲ್ಲಿ ನನ್ನ ಗಂಡಂದು ಏನೂ ತಪ್ಪಿಲ್ಲ. ಯಾಕೆ ಅಂದ್ರೆ ಒಂದ್ ದೃಷ್ಟಿಲಿ ನನ್ನ ಗಂಡ ದೇವ್ರಿಗಿಂತ ಹೆಚ್ಚಾಗಿದ್ದವ್ರು. ಇವತ್ತೇನೋ ಕೆಟ್ಟಗಳಿಗೆ ಕೆಟ್ಟ ಆಚಾರ ನಮ್ಮಿಬ್ರು ನಡುವೆ ಈ ರೀತಿ ಆಗ್ಬಿಟ್ಟಿದೆ. ನನ್ನ ಗಂಡ ಗಣೇಶ ಇಬ್ರು ದೇವ್ರೆ, ಇಬ್ರು ಗಂಟೆಯವ್ರುಗಳೇ. ನಾನು ತಪ್ಪು ಮಾಡಿಲ್ಲ ಅನ್ನೋದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಪ್ರಮಾಣ. ನಿಮ್ದೇನ್ರಿ ಮಂಜು? ನಾನು ತಪ್ಪು ಮಾಡಿಲ್ಲ ಅನ್ನೋದಕ್ಕೋಸ್ಕರ ಅವಳನ್ನ ತಾಯಿಗೋಸ್ಕರ ತಾಯಿಗಿಂತ ಹೆಚ್ಚಾಗಿ ನಾನು ಪ್ರೀತಿ ನೋಡ್ಕೊಂಡಿದ್ದೀನಿ, ಕಾಪಾಡಿದ್ದೀನಿ ಅವ್ರಿಗಿನ ಅನ್ನೋದಕ್ಕೋಸ್ಕರ ಪ್ರಮಾಣ ಮಾಡ್ತೀನಿ. ಏನ್ರಿ ಹೇಳಿ ಮೇಡಮ್, ಈಗ ಈ ತರ ಎಲ್ಲ ಮಾಡಿದ್ರೆ ನಾ ಇನ್ನೇನು ಹೇಳಕ್ಕಾಗ್ತದೆ? ಇನ್ನೇನು ಇಲ್ಲ ಸಂಬಂಧ ಅಂತ ಅವ್ರು ಪ್ರಮಾಣ ಮಾಡಿದ ಮೇಲೆ ಸಂಬಂಧ ಇದೆ ಅಂತ ಈಗ ಸಾರಿ ಹೇಳ್ತಾ ಇದಾರಲ್ಲ. ಆಣೆ ಎಲ್ಲ ಮಾಡಿಸ್ಬೋದು ಮೇಡಮ್, ನೀವು ಆಣೆ ಮಾಡಿಸ್ಬೋದು, ನಾನು ನಂಬ್ಕೋಬೋದು. ನಾನು ನಂಬಿಕೆ ನಮಗೂ ಬರ್ತದೆ ಅನ್ಕೊಳ್ಳಿ. ಆಣೆ ಮಾಡಿದ್ಮೇಲೆ ಜನಗಳ ಬಾಯಿಲಿ ಅದು ಬರ್ತದ? ಜನಗಳಿಗೂ ನಂಬಿಕೆ ಬರಲ್ವೇ ಈ ಆಣೆ ನೋಡಿದ್ರೆ? ಇನ್ನೇನ್ ಮಾಡಿ ತೋರಿಸ್ಲಿ ನಾನು? ಜನಗಳು ಏನ್ ಮಾಡ್ತಾರೆ ಹೇಳಿ ಹೋಗ್ಲಿ? ಏನ್ ಮಾಡ್ತಾರೆ? ನನ್ಗೆ ಚುಚ್ಚಿ ಮಾತಾಡ್ತಾರೆ. ಆಯ್ತಲ್ಲ ಈ ಕೆಲಸ ಆಗ್ಲೇ 8 ತಿಂಗಳಿಂದನೇ ಮಾಡ್ಬೋದಾಗಿತ್ತಲ್ಲ, ಈಗ ಮಾಡೋಕ್ಕಿಂತ ಅವಾಗ್ಲೇ ಮಾಡ್ಬೋದಾಯ್ತಲ್ಲ ಅಂತ. ನನ್ನ ಹತ್ರ ಬರ್ಲಿಲ್ವಲ್ಲ, ಬಂದಿದ್ರೆ ಅವಾಗ್ಲೇ ಮಾಡಿಸ್ಬಿಡ್ತಾ ಇದ್ದೆ. ನಿಮ್ ತಪ್ಪಲ್ಲ ಮೇಡಮ್, ಅದು ಅವಳು ತಪ್ಪದು. ಅವಳು ಗಂಡನ ಮೇಲೆ ವಿಶ್ವಾಸ ಪ್ರೀತಿ ಇದ್ದಿದ್ರೆ ಅವಳು ಮನೆಯಿಂದ ಆಚೆ ದಾಟ್ಬೇಕಾದ್ರೆ ಯೋಚನೆ ಮಾಡ್ತಿದ್ಲು ಅನ್ಸುತ್ತೆ. ನಾನು ಕಾಲೇಜ್ ಕಡಿತಾ ಇದೀನಿ, ನನ್ನ 3 ಮಕ್ಳು ಗಂಡ. ಈಗ ಆಚೆ ಬಂದವರೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಕೇನ್ರಿ? ಮಾಡ್ಕೊಳ್ಳೋದಲ್ಲ ಮೇಡಮ್, ಇಲ್ಲಿ ಯೋಚನೆ ಮಾಡ್ಬೇಕಾಗಿತ್ತಾಗ. ನಾನು ಕಾಲೇಜ್ ಕಡಿತಾ ಇದೀನಿ, ನನ್ ಬಿಟ್ರೆ 3 ಮಕ್ಕಳೇ, ನಾನು ನಂಬಿರೋ ಗಂಡವನ್ನೇ ಬಿಟ್ಟು ಹೋಗ್ಬೇಡ್ದು ಅನ್ನೋದು ಇವಳಲ್ಲಿ ಇರ್ಬೇಕಾಗಿತ್ತದು. ಕರ್ಪೂರ ಹಚ್ಚಿ ವಾದ ಎಷ್ಟೊತ್ ಬೇಕಾದ್ರೂ ಮಾಡ್ಬೋದು. ಸತ್ಯವಾಗ್ಲೂ ನಾನು ದೇವ್ರ ಸಾಕ್ಷಿಯಾಗಿ ನಾನು ಪ್ರಮಾಣ ಮಾಡಿಲ್ಲ. ಸತ್ಯವಾಗ್ಲೂ ಹುಡುಗಿ ನಾನು ಯಾವುದೇ ಕೆಟ್ಟ ರೀತಿ ನಾನು ಭಾವಿಸಿಲ್ಲ, ನಾನು ಕಾಪಾಡಿದ್ದೀನಿ ಹುಡುಗಿ. ಇನ್ನೇನಪ್ಪ ನಿಮ್ ತಾಯಿ ಮೇಲೆ ಪ್ರಮಾಣ ಮಾಡ್ತೀನಿ ಇದೆಲ್ಲ ಮಾಡಮ್ಮ. ಅವನು ಸತ್ಯವಾಗ್ಲೂ ನನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡು ನನ್ಗಿಷ್ಟು ದಿನ ಆಶ್ರಯ ಕೊಟ್ಟಿದ್ದಾನೆ. ಈ ಕಾಲಿಂದ ಮಾತಾಡು, ಕಾಲ್ ಕಟ್ಕೊಳ್ಳೋದೇ ಬೇಕಾಗಿಲ್ಲ. ಇನ್ನೇನ್ ಮಾಡ್ಬೇಕ್ರಿ ನೀವು? ಯಾಣೆ ಪ್ರಮಾಣ ಮಾಡಕ್ಕೆ ಮುಂಚೆ ನಂಬಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದ್ಮೇಲೆ ನಿಮ್ಮನ್ನ ಹೇಗೂ ನಂಬಕ್ಕಾಗಲ್ಲ ಮೇಡಮ್. ಹಂಗೆ ನನ್ ತೀರ್ಮಾನ ಬರ್ತದೆ. ನನ್ಗೇನು ಯಾರು ಬೇಡ ಅಂತ ನಾನು ಒಪ್ಕೋತಲ್ಲ, ನನಗೂ ಬೇಕು ಅಂತ ತಾನೇ ಓದಾಡ್ತಾರೆ. ಬೇಕು ಅಂದ್ಮೇಲೆ ಕರ್ಕೊಂಡು ಹೋಗಿ. ಇಲ್ಲಿ ಗಂಟೆ ಏನು ಬರ್ಬೇಕಾಗಿತ್ತು ಮತ್ತೆ ನಾನು ಹಂಗಿದ್ರೆ? ಬೇಕು ಅಂದ್ಮೇಲೆ ಕರ್ಕೊಂಡು ಹೋಗಿ, ಮತ್ತೆ ಯಾಕೆ ವಾದಿಸ್ತಾ ಇದ್ದೀರಿ? ಈ ತರ ಎಲ್ಲ ನಡೆದ್ಮೇಲೆ ಯಾವ ತರ ಕರ್ಕೊಂಡೋಗಿ ನಾನು ಸಂಸಾರ ಮಾಡಲ್ಲ ಹೇಳಿ ಹೋಗ್ಲಿ? ಯಾವ್ದು ನಡೆದಿಲ್ಲ, ನಡೆದಿದೆ ಅಂತ ನೀವ್ ಹೇಳ್ತಾ ಇದ್ದೀರಿ. ನಡೆದಿಲ್ಲ ಅಂತ ನನಗೂ ಗೊತ್ತು ಮೇಡಮ್. ಜೊತೆಲಿ ಇರೋದಕ್ಕೆ ಏನು ಜೊತೆಲಿ ಅವ್ರೆ ಅಂತ ತಾನು ಅವ್ರು ಪ್ರೂಫ್ ಮಾಡ್ತಾರ ಈಗ ಅಲ್ಲಿ ಎಲ್ಲಾರು. ಜೊತೆಲಿ ಇದ್ರೆ ಸಂಬಂಧ ಇರುತ್ತೆ ಅಂತ. ಒಂದೇ ರೂಮಲ್ಲಿ ಅವ್ರೆ ಅಂದ್ಮೇಲೆ ಇನ್ನೇಂಗ್ ಮೇಡಮ್ ಹೇಳ್ತೀರಾ? ರೂಮ್ ಅಲ್ಲ ಮೇಡಮ್, ಮನೇನೆ ಅದನ್ನು. ಏನ್ ಮೇಡಮ್ ಅದು ಮಾಡಕ್ಕಾಗ್ತದೆ ಈಗ? ನಿಮ್ಗೆ ಕರ್ಕೊಂಡು ಹೋಗಿ ಹೇಳ್ತೀನಿ. ಹಾಕಿಲ್ಲ ಮೇಡಮ್, ಕರ್ಕೊಂಡು ಹೋಗಿ. ಅವ್ರಿಬ್ರು ಮಧ್ಯೆ ಯಾವುದೇ ಸಂಬಂಧ ಇಲ್ಲ, ಮಕ್ಕಳಿಗೋಸ್ಕರ ಹೋಗಿ. ನೀವು ಬಿಟ್ಬಿಟ್ಟು ಇನ್ನೊಂದು ಮದುವೆ ಅಂತ ಆಗಕ್ಕಿಲ್ಲ. ನೀವು ಯಾವ ಪೇಪರ್ ಮೇಲೆ ಬೇಕಾದ್ರೆ ಬರ್ಕೊಳ್ಳಿ, ನಾನು ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ನಾನು ಇನ್ನೊಂದು ಮದುವೆ ಮಾಡ್ಕೊಂಡು ಜೀವನ ಮಾಡ್ತೀನಲ್ಲ, ಅವತ್ತು ಬಂದು ಅವಳು ನಾನು ಕೇಳಿ ನ್ಯಾಯ ಕೇಳಿ. ಜೀವನ ಇವಳಿಂದಾನೇ ಪ್ರಾರಂಭ ಆಗ್ಬೇಕು, ಇವಳಿಂದಾನೇ ಲಾಸ್ಟ್ ಆಗ್ಬೇಕಷ್ಟೇ. ಹೆಣ್ಮಕ್ಳೆಲ್ಲ ಹೇಳ್ಬೇಕು ನನಗೆ, ನಾನು ಏನ್ ಮಾಡ್ಲಮ್ಮ? ಇವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರ ಆದ್ರೂ ಇವ್ರು ಬರೀ ಹಠಾನೇ ಮಾಡ್ತಾ ಇದಾರೆ. ಅದರಲ್ಲೂ ಹೆಣ್ಮಕ್ಳು ಬೇರೆ ಇರೋದು. ಗಂಡ್ ಮಕ್ಳಾದ್ರೆ ಎಲ್ಲಾದ್ರೂ ಹೋಗ್ಲಿ ಅಂತ ಬಿಡ್ಬೋದು. ಹೆಣ್ಮಕ್ಳು ಭವಿಷ್ಯಕ್ಕೋಸ್ಕರ ಆದ್ರೂ ಇವ್ರು ಒಂದು ಅವಕಾಶ ಕೊಡ್ಬೇಕು ಮೇಡಮ್. ಇನ್ನೇನು ಅವ್ರನ್ನ ಕರ್ಕೊಂಡೋಗಿ ಅಂದ್ರೆ ಅವರು ಒಳ್ಳೆ ಇದ್ರಲ್ಲೇ ಇದು ಆಯ್ತು, ಇವತ್ತೇ ನಂಗೆ ಗ್ರಾಚಾರ ಕೆಟ್ಟದಾಯ್ತು, ಈ ತರ ಆಯ್ತು. ಇನ್ ಮುಂದೆ ನನ್ನ ಮಕ್ಳು ಚೆನ್ನಾಗಿರ್ಲಿ, ಕರ್ಕೊಂಡೋಗಪ್ಪ. ನನ್ನ ಮಕ್ಳಿಗೆ ಆರ ಕತ್ಬೇಕು ನೋಡು, ನನ್ನ ಆರೆ ನೋಡಪ್ಪ ನೀನ್ ಯಾವ್ದು. ಅವರು ಒಂದ್ ದಿವಸ ಮತ್ತೆ ಅಂತೋಳು, ಒಂದ್ ದಿವಸ ಮಾವ ಇಂತೋಳು ಅಂತ. ಅಲ್ಲ ಮೇಡಮ್, ಇವ್ರು ಇಷ್ಟೊಂದು ಹಠ ಮಾಡೋದು ಸರಿ ಇಲ್ಲ. ಇವ್ರೇನ್ ಹೇಳ್ತಾರೆ, ಇವಾಗ ಮದ್ವೆ ಮಾಡ್ಬೇಕು, ಅದರಿಂದ ಅವಳು ಈ ತರ ಬಂದಿದ್ದಾರೆ ಅಂತ. ಅದು ತಪ್ಪು. ಮದ್ವೆ ಮಾಡ್ಲಿ ಬಿಡ್ಲಿ, ಅವತ್ತಿಂದ ಯಪ್ಪ ನಮ್ಮ ತಾಯಿ ತರ ನಾನು ನೋಡ್ಕೊಂಡಿದೀನಿ ಅಂತ ಹೇಳ್ತಾ ಇದ್ದಾರೆ. ತಾಯಿ ಸ್ಥಾನಕ್ಕೆ ಮರ್ಯಾದೆ ಕೊಡ್ಲೇಬೇಕು. ಈ ಅಪ್ಪ ಅಷ್ಟು ಹಠ ಮಾಡೋದು ಸರಿ ಇಲ್ಲ. ಇವರೇಪ್ಪ ಸಮಾಜದ ಪ್ರತಿನಿಧಿಗಳು ಇವರು. ಇಷ್ಟು ಆಣೆ ಪ್ರಮಾಣ ಮಾಡಿ ಇಬ್ರು ಇಷ್ಟು ಹೇಳ್ತಾ ಇರುವಾಗ್ಲೂ ನೀವು ನಂಬಲ್ಲ ಅಂದ್ರೆ ಇನ್ನೇನ್ ಮಾಡೋಣ ರೀ? ಧೈರ್ಯ ಇರುತ್ತೇನ್ರಿ ಆಣೆ ಮಾಡಕ್ಕೆ ನಿಮ್ ಮುಂದೆ ಕೂತ್ಕೊಂಡು? ಅವ್ರಿಬ್ರು ಅಷ್ಟು ಚೆನ್ನಾಗಿದ್ದು ಬಿಟ್ಟಿದ್ರೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳೋ ಅಗತ್ಯ ಏನಿದೆ ಹೇಳಿ? ಅವ್ರು ಯಾತಕ್ರಿ ಇನ್ನೊಂದು ಮದುವೆ ಆಗ್ಬೇಕು? ಇವ್ರ ಜೊತೆ ಸಂಬಂಧ ಇದ್ರೆ ಹೀಗೆ ಇದ್ದು ಬಿಡ್ಬೋದಲ್ಲ ನೆಮ್ಮದಿಯಾಗಿ. ಮಕ್ಳು ತಾಯಾಗಿರ್ಲಿ ಬಿಡಿ ಮೇಡಮ್ ಮನೇಲಿ. ಅವಳು ಯಾವುದೇ ಇದಕ್ಕೂ ನನ್ನ ವಿಷಯಕ್ಕೆ ಅವಳು ನೀನು ಹಂಗೆ ನೀನು ಹಿಂಗೆ ಅಂತ ನಾನು ಯಾವುದು ದೂರ ಬೇಡ್ದು. ಅವಳು ಮಕ್ಕಳು ನೋಡಬೇಕು, ಮಕ್ಕಳು ಜೀವನ ನೋಡಬೇಕು, ಅಷ್ಟನ್ನೇ ಹಾರೈಸ್ಬೇಕು ಅವಳು. ಹೌದು ಮೇಡಮ್. ಹೊಲಿಗೆ ಬಾಯಿ ಹೊಲಿಗೆ ಹಾಕೊಂಬಿಡಿ. ಸರಿ ಮೇಡಮ್.
ಪ್ರಿಯ ವೀಕ್ಷಕರು, ಇದರೊಂದಿಗೆ ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ಮುಗಿಸುವಂತಹ ಸಮಯ ಬಂದಿದೆ. ಕಾಮಾಲೆ ಕಣ್ಣವ್ರಿಗೆ ಎಲ್ಲವೂ ಹಳದಿಯಾಗೆ ಕಾಣುತ್ತಂತೆ. ತಪ್ಪು ನಡೀತಾ ಇದೆ ಅನ್ನೋ ದೃಷ್ಟಿಯಲ್ಲಿ ನಾವು ನೋಡಿದ್ರೆ ತಪ್ಪು ನಡೀತಾ ಇದೆ, ಏನೂ ತಪ್ಪು ನಡೀತಿಲ್ಲ ಅಂತ ಮನಸ್ಸು ಹೇಳಿದ್ರೆ ತಪ್ಪು ನಡೀತಿಲ್ಲ. ಕೇಳಿದ್ದು ನೋಡಿದ್ದು ಎಲ್ಲ ಸುಳ್ಳಂತೆ, ಪರಿಶೀಲನೆ ಮಾಡಿ ನೋಡಿದ್ರೆ ಸತ್ಯ ಅಂತ. ಇದು ಹಿರಿಯವರು ಹೇಳೋ ಮಾತು. ಆ ಮಾತಿನ ಪ್ರಕಾರ ಇವತ್ತು ನಡೆಯುವಂತಹ ಪರಿಸ್ಥಿತಿ ಬದುಕು ಜಟಕಾ ಬಂಡಿಯಲ್ಲಿ ಬಂತು. ನಾನು ಮಾಡಿದ್ದೀನಿ. ಮನೆಯಿಂದ ಹೆಂಡತಿ ಆಚೆ ಬಂದು ಮಾತ್ರಕ್ಕೆ ತಪ್ಪು ಮಾಡಿರ್ತಾಳೆ ಅಂತ ಯಾವ ಅಗತ್ಯನೂ ಇಲ್ಲ. ಆಕೆಗೆ ಆಶ್ರಯ ಸಿಕ್ತು, ಒಂದಷ್ಟು ದಿವಸ ಇತ್ತು, ಮನವರಿಕೆ ಆಗಿದೆ ಹಾಗೆ ಬಂದು ಯಾರ ಮನೇಲೇ ಇರೋದು ತಪ್ಪು ಅಂತ. ಹಾಗಾಗಿ ಗಂಡನ ಮನೆಗೆ ವಾಪಸ್ ಹೋಗೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಇಚ್ಛೆ ಪಟ್ಟರು, ಕಳಿಸ್ಕೊಟ್ಟಿದ್ದೀವಿ. ಇನ್ನು ಮುಂದೆ ಅವರ ಭವಿಷ್ಯವನ್ನ ಅವರೇ ರೂಪಿಸ್ಬೇಕು. ಒಂದ್ಸತಿ ಎಡವಿದ್ರೆ ಕೈ ಹಿಡಿದು ಮೇಲೆ ಎತ್ಬೋದು. ಪದೇ ಪದೇ ಕೆಳಗಡೆ ಬೀಳೋರಿಗೆ ಪದೇ ಪದೇ ಎತ್ತೋದು ಕಷ್ಟ ಆಗತ್ತೆ. ಹಾಗಾಗಿ ಇನ್ನು ಮುಂದೆ ನಡೆಯುವಾಗ ಎಚ್ಚರಿಕೆಯಿಂದ ಅವ್ರು ನಡೀಲಿ ಅಂತ ನಾನು ಹಾರೈಸ್ತೀನಿ. ಜಟಕಾ